ನಗರಸಭೆ ಅಲ್ಲ ಪೂರ್ತಿ ಇಲ್ಲ ಎಲ್ಲ ನಾನು ಹೇಳ್ತಾ ಇರೋದು ನಗರಸಭೆ ನಮ್ಮ ಪೀರಿಯಡ್ ಆಗಿದೆ. ಆಗ್ಲೇ ಕೆಲಸ ಆಗೋಗಿತ್ತು, ಅವ್ರನ್ನ ಬಿಡಿಸ್ಬಿಟ್ಟು ಇವಾಗ ಅದನ್ನ ಹೆಚ್ಚುವರಿಗೆ ಆಗಿ ಹಣವನ್ನು ತಂದು ಇವಾಗ ಕೆಲಸ ಪ್ರಾರಂಭ. ಅಂದ್ರೆ ನೀವು ಶಾಸಕರಿಗೆ ಏನು ಚಾಲೆಂಜ್ ಆಗ್ತದೆ ನಿಮ್ಮ ಅವರ ಹೆಸರಿನಲ್ಲಿ ಯಾವ್ದಾದ್ರು? ಅಲ್ಲ, ಕೆಲವು ತಂದಿರ್ಬೋದು, ಇಲ್ಲ ಅಂತ ನಾನು ಹೇಳೋದು. ಒಬ್ಬ ಶಾಸಕನಂತೆಲ್ಲ ಒಂದು ಕೆಲಸ ಎರಡು ಕೆಲಸ ಮಾಡೇ ಮಾಡ್ಬೋದು, ಎಲ್ಲದಕ್ಕೂ ನಾವು ಚಾಲೆಂಜ್ ಮಾಡೋದಕ್ಕಾಗಲ್ಲ. ನಾನು ಹೇಳೋದು ಇಷ್ಟೇ, ಚಾಲೆಂಜ್ ಮಾಡಬಹುದು. ನಾವು ಏನು ಅಭಿವೃದ್ಧಿ ಮಾಡಿದ್ವಿ ನಾವು ಇವಾಗ ಗಾಂಧಿಮೂರ್ತಿ ಅವರ ಅಭಿವೃದ್ಧಿ 6 ಬ್ರಿಡ್ಜ್ ಕಟ್ಟಿಸಿದ್ದು ಹೊಗಳ್ತಿದ್ದೆ. ಹೊಗಳದ್ ಬೇಡ, ನಮ್ಮನ್ನ ತೆಗಳದ್ ನಿಲ್ಲಿಸಿ. ನಮ್ಮನ್ನ ಹೊಗಳದ್ ಬೇಡ, ತೆಗಳದ್ ನಿಲ್ಲಿಸಿ ಕೆಲಸ ಮಾಡಿರೋ ಆತ್ಮಸಂತೋಷ ನಮಗಿದೆ. ಇವತ್ತು ನೀವು ಕೆಲಸ ಮಾಡೋದ್ರಿಂದ ನೆಲಮಂಗಲ ಜನತೆ ಸುಖವಾಗಿರಲಿ, ಸಂತೋಷದಿಂದ ಇರಲಿ, ಅವ್ರ ಕೈಲಿ ನೀವು ಹೊಗಳಿಕೆ ನೀವು ಅನ್ನಿಸ್ಕೊಳ್ಳಿ. ಇವಾಗ ನೀವು ಇವತ್ತಿನ ನೆಲಮಂಗಲ ತಾಲೂಕಿಗೆ ಈ ಸರ್ಕಾರ ಬಂದರೆ ಇಷ್ಟು ಹಣ ಬಿಡುಗಡೆ ಆಗಿದೆ, ಇಂಥ ಕಾಮಗಾರಿಗೆ ಅನುಮತಿ ಸಿಕ್ಕಿದೆ. ಬಹಳ ಒಳ್ಳೆಯ ಪ್ರಶ್ನೆ ಇದು. ನಾವೇನಂತಂದ್ರೆ ಇಬ್ಬರೂ ಆವಯಣಿ ಆಡಬಾರ್ದು ಅಂತಕ್ಕಂಥ ಒಂದು ಸ್ಥಿತಿಯಲ್ಲಿ ಇದ್ವಿ ನಾವು. ಹಾಗಾಗಿ ಇನ್ನು ಮುಂದೆ ಅದನ್ನು ನಾವು ತಗೊಂಡು ಜನಗಳಿಗೆ ಯಾವುದು ಈ ಸರ್ಕಾರದಿಂದ ಕೆಲಸ ಆಗಿದೆ, ಹಿಂದೆ ಆಗಿರ್ತಕ್ಕಂಥ ಕೆಲಸ ಎಲ್ಲಿಂದ ಬಂತು ಅಂತಕ್ಕಂಥ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಪರಿಪೂರ್ಣವಾಗಿ ಒದಗಿಸ್ತೀನಿ. ಅಲ್ಲ, ಕಮಿಷನ್ ಪಡೆಯೋ ಶಾಸಕ ಅಲ್ಲ ಅಂತ ಅಂದರೆ ಪೂರ್ತಿ ನುಂಗೋ ಶಾಸಕ ಬಿಡೋರಲ್ಲ, ಪೂರ್ತಿ ಅವರೇ ಕೆಲಸ ಮಾಡ್ತಾ ಇದ್ದಾರಲ್ಲ. ಅಟ್ಲೀಸ್ಟ್ ನಮ್ಮ ತಾಲೂಕಿನಲ್ಲಿ ಎಷ್ಟು 1000 ಜನ ಇದ್ರು, ಪ್ರತಿಯೊಬ್ಬರಿಗೂ ನಾನು ಅವ್ರಿಗೆ ಕೆಲಸಗಳು ಕೊಡ್ತಿದ್ದೆ. ಇವಾಗ ಕೆಲಸ ಮಾಡ್ರಪ್ಪ, ಹೊಟ್ಟೆಗೆ ಸರಿಯಾಗಿ ಊಟ ಮಾಡ್ಕೊಳ್ಳಿ, ನೀವು ಅಭಿವೃದ್ಧಿ ಆಗಿ, ಆಗ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ತದೆ ಅಂತ. ಇವ್ರು ಯಾರಿಗೂ ಕೆಲಸ ನಮ್ಮ ತಾಲೂಕಿನವ್ರಿಗೆ ಒಬ್ಬರು ಕೊಡ್ತಾ ಇಲ್ವಲ್ಲ, ಅವರೇ ಸಹಾಯ ಮಾಡ್ತಾ ಇದ್ದಾರೆ, ಅವರೇ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬೇಗೂರು ಕೆಲಸ ಅದೇ ಆಗಿರೋದು. ಆ ಕಾಂಟ್ರಾಕ್ಟರ್ಗೆ 4 ಕೋಟಿನೋ 5 ಕೋಟಿನೋ ಕೊಟ್ಬಿಟ್ಟು ಅದನ್ನೇ ಹೆಚ್ಚುವರಿಯಾಗಿ 31 ಕೋಟಿ ಮಾಡಿ ಅವರೇ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಅದೇ ಕೆಲಸ ಆ ಕಾಂಟ್ರಾಕ್ಟರ್ ಮಾಡ್ತಾ ಇಲ್ಲ, ಇವರೇ ಮಾಡ್ತಾ ಇದ್ದಾರೆ ಕೆಲಸನ. ಇನ್ನೂ ಎಷ್ಟು ಎಕ್ಸಾಂಪಲ್ ಕೊಡ್ಬೇಕು. ನಗರಸಭೆ ಕೆಲಸ, ನಗರೋತ್ಥಾನದ್ದು ಯಾರು ಮಾಡ್ತಾ ಇದ್ದಾರೆ ಕೆಲಸ? ಅವ್ರ ಕಡೆ ಮಾಡ್ತಾ ಇದ್ದಾರೆ. ವೆಂಕಟೇಶ್ ಅಂತ ಹೇಳ್ಬಿಟ್ಟು ಅವ್ರು ಕಾಂಟ್ರಾಕ್ಟ್ ಆಗಿತ್ತು, ಅವ್ರ ಹತ್ರ ಬಿಡಿಸ್ಕೊಂಡು ಇವರೇ ಕೆಲಸ ಮಾಡ್ತಾರೆ. ಗುತ್ತಿಗೆದಾರರು ಮಾಡೋದಕ್ಕೆ ಅವ್ರ ಹತ್ರ ಪಾಪ ಯಾವ ಇದಿದೆ ಹೇಳಿ. ನಾವಂದ್ರೆ ಸಣ್ಣ ಗುತ್ತಿಗೆ ಕೊಡ್ತೀವಿ, 10 ಲಕ್ಷ 20 ಲಕ್ಷ 30 ಲಕ್ಷ 50 ಲಕ್ಷ ಈ ರೀತಿ ಕೊಡ್ತಿದ್ವಿ. ಮಾಡ್ಕೊಂಡು ಕೆಲಸ ಮಾಡೋರು ಅವರು ಫಸ್ಟ್ ಕ್ಲಾಸ್ ಕೆಲಸನೂ ಮಾಡ್ತಿದ್ರು. ನಮ್ಮನ್ನು ಹೋಗಿ ಕುಂತ್ಕೊಂಡು ಅಲ್ಲಿ ಪೂಜೆ ಮಾಡಿಸಿ ಕೆಲಸ ತೋರಿಸಿ ಇದನ್ನೆಲ್ಲ ಮಾಡ್ತಿದ್ವಿ. ಇವಾಗ ಯಾರು ಇಲ್ಲ, ಹೇಳೋರು ಇಲ್ಲ. ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಜನ 80% ಗುತ್ತಿಗೆದಾರರು ನಮ್ಮ ತಾಲೂಕಿನಲ್ಲಿ. ಎಲ್ಲ ಶಾಸಕರ ಕಡೆ, ಯಾರಿಗೂ ಬೇರೆಯವ್ರಿಗೆ ಒಬ್ಬರಿಗೂ